ಈಗ ನಾವು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡದ ಕವಿಗಳ ಸಂಕ್ಷಿಪ್ತ ಪರಿಚಯ ನೋಡೋಣ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡಿಗ ಕವಿಗಳಲ್ಲಿ ಕುವೆಂಪುರವರು ಮೊದಲಿಗರು. ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಪ್ಪ, ತಾಯಿ ಸೀತಮ್ಮ. ಕುವೆಂಪುರವರ ಜನನ 29ನೇ ಡಿಸೆಂಬರ್ 1904 ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ. ಕುವೆಂಪುರವರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿ ಶ್ರೀ ರಾಮಾಯಣ ದರ್ಶನಂ. ಕುವೆಂಪುರವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ವರ್ಷ 1967. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡಿಗರಲ್ಲಿ ಎರಡನೆಯವರು ದ.ರಾ. ಬೇಂದ್ರೆಯವರು. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದ.ರಾ. ಬೇಂದ್ರೆಯವರ ತಂದೆಯ ಹೆಸರು ರಾಮಚಂದ್ರ, ತಾಯಿ ಅಂಬಿಕಾ. ದ.ರಾ. ಬೇಂದ್ರೆಯವರ ಜನನ 31 ಜನವರಿ 1896 ಇವರ ಜನ್ಮಸ್ಥಳ ಧಾರವಾಡ. ದ.ರಾ. ಬೇಂದ್ರೆಯವರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿಯ ಹೆಸರು 4 ತಂತಿ. ದ.ರಾ. ಬೇಂದ್ರೆಯವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ವರ್ಷ 1973. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡಿಗ ಕವಿಗಳಲ್ಲಿ ಮೂರನೆಯವರು ಕೆ. ಶಿವರಾಮ್ ಕಾರಂತರು. ಕೆ. ಶಿವರಾಮ್ ಕಾರಂತರ ಪೂರ್ಣ ಹೆಸರು ಕೋಟ ಶಿವರಾಮ ಕಾರಂತರು. ಇವರ ತಂದೆಯ ಹೆಸರು ಶೇಷ ಕಾರಂತರು, ತಾಯಿ ಲಕ್ಷ್ಮೀ ಕಾರಂತರು. ಇವರ ಜನನ 10ನೇ ಅಕ್ಟೋಬರ್ 1902 ಇವರ ಜನ್ಮಸ್ಥಳ ಉಡುಪಿಯ ಕೋಟ. ಶಿವರಾಮ್ ಕಾರಂತರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿಯ ಹೆಸರು ಮೂಕಜ್ಜಿಯ ಕನಸುಗಳು. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ವರ್ಷ 1977. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕನ್ನಡಿಗರಲ್ಲಿ ನಾಲ್ಕನೆಯವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ತಂದೆಯ ಹೆಸರು ರಾಮಸ್ವಾಮಿ, ತಾಯಿ ತಿರುಮಲಮ್ಮ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನನ 6ನೇ ಜೂನ್ 1891 ಇವರ ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕೃತಿಯ ಹೆಸರು ಚಿಕ್ಕವೀರ ರಾಜೇಂದ್ರ. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ವರ್ಷ 1983. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡಿಗರಲ್ಲಿ ಐದನೆಯವರು ಡಾಕ್ಟರ್ ವಿ.ಕೃ. ಗೋಕಾಕ್ರವರು. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ವಿ.ಕೃ. ಗೋಕಾಕ್ ಅವರ ತಂದೆಯ ಹೆಸರು ಕೃಷ್ಣರಾವ್, ತಾಯಿ ಸುಂದರಾಬಾಯಿ. ವಿ.ಕೃ. ಗೋಕಾಕ್ ಅವರ ಜನನ 9ನೇ ಆಗಸ್ಟ್ 1909 ಇವರ ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು. ವಿ.ಕೃ. ಗೋಕಾಕ್ ಅವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ವರ್ಷ 1990. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡಿಗರಲ್ಲಿ ಆರನೆಯವರು ಡಾಕ್ಟರ್ ಯು.ಆರ್. ಅನಂತಮೂರ್ತಿಯವರು. ಯು.ಆರ್. ಅನಂತಮೂರ್ತಿಯವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರ ತಂದೆಯ ಹೆಸರು ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಭಾಮ. ಯು.ಆರ್. ಅನಂತಮೂರ್ತಿಯವರ ಜನನ 21ನೇ ಡಿಸೆಂಬರ್ 1932 ಇವರ ಜನ್ಮಸ್ಥಳ ಶಿವಮೊಗ್ಗದ ತೀರ್ಥಹಳ್ಳಿ. ಯು.ಆರ್. ಅನಂತಮೂರ್ತಿಯವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ದೊರಕಿದೆ. ಯು.ಆರ್. ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ ವರ್ಷ 1994. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡಿಗರಲ್ಲಿ ಏಳನೆಯವರು ಡಾಕ್ಟರ್ ಗಿರೀಶ್ ಕಾರ್ನಾಡರು. ಗಿರೀಶ್ ಕಾರ್ನಾಡ್ ಅವರ ಪೂರ್ಣ ಹೆಸರು ಗಿರೀಶ್ ರಘುನಾಥ್ ಕಾರ್ನಾಡ್. ಇವರ ತಂದೆಯ ಹೆಸರು ರಘುನಾಥ್, ತಾಯಿ ಕೃಷ್ಣಬಾಯಿ. ಗಿರೀಶ್ ಕಾರ್ನಾಡರ ಜನನ 19ನೇ ಮೇ 1938 ಇವರ ಜನ್ಮಸ್ಥಳ ಮಹಾರಾಷ್ಟ್ರ. ಗಿರೀಶ್ ಕಾರ್ನಾಡರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ದೊರಕಿದೆ.
ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದ್ದು 1994ರಲ್ಲಿ. ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕನ್ನಡಿಗರಲ್ಲಿ 8ನೇಯವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಇವರ ಪೂರ್ಣ ಹೆಸರು ಚಂದ್ರಶೇಖರ್ ಬಸವಣ್ಣಪ್ಪ ಕಂಬಾರ್. ತಂದೆಯ ಹೆಸರು ಬಸವಣ್ಣಪ್ಪ, ತಾಯಿ ಚೆನ್ನಮ್ಮ. ಚಂದ್ರಶೇಖರ್ ಕಂಬಾರ್ ಅವರ ಜನನ 2ನೇ ಜನವರಿ 1937ರಲ್ಲಾಯಿತು. ಇವರ ಜನ್ಮಸ್ಥಳ ಬೆಳಗಾವಿ. ಇವರಿಗೆ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯು ದೊರಕಿದೆ. ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ವರ್ಷ 2010. ಇದುವರೆಗೂ ನಾವು ನಮ್ಮ ಕನ್ನಡದ 8 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ತಿಳಿದುಕೊಂಡೆವು. ಥ್ಯಾಂಕ್ ಯು ಫಾರ್ ವಾಚಿಂಗ್.